ಸಂಪುಟ ರಚನೆ ವೇಳೆ ಜಮೀರ್ದು ಎನ್ನುವಂಥ ಒಂದು ಆಡಿಯೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಆಡಿಯೋಗೆ ಇದೀಗ ಒಂದು ಜಮೀರ್ಗೆ ಸಂಕಷ್ಟವನ್ನ ತಂದೊಡ್ಬಿಟ್ಟಿದೆ. ಪಕ್ಷದ ವಿರುದ್ಧ ನಡೆಸಲಾಗಿದೆ ಎನ್ನಲಾದ ಆಡಿಯೋ ಒಂದು ಭಾರಿ ವೈರಲ್ ಆಗಿದೆ. ಸದ್ಯ ಟೆನ್ಷನ್ನಲ್ಲಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್. ಕಾಂಗ್ರೆಸ್ ನಾಯಕರೊಬ್ಬರ ಗೆಸ್ಟ್ ಹೌಸ್ನಲ್ಲಿ ಜಮೀರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಇನ್ನು ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಖಾಸಗಿ ಗೆಸ್ಟ್ ಹೌಸ್ ಮುಸ್ಲಿಂ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಜಮೀರ್ ಅಹಮದ್ ಖಾನ್. ಇದೇ ವೇಳೆ MLC ನಸೀರ್ ಅಹಮದ್ ಖಾನ್ ಕೂಡ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ದಾವಣಗೆರೆ ಒಂದು ರೀತಿಯಾಗಿ ಎಲ್ಲ ವಿಚಾರದಲ್ಲೂ ಸದ್ಯಕ್ಕೆ ಜಮೀರ್ಗೆ ಸಂಕಷ್ಟವೇ ಆಗ್ಬಿಟ್ಟಿದೆ. ಒಂದು ಕಡೆ ತಲೆದಂಡದ ಹತ್ತತ್ರ ಬಂದ್ಬಿಟ್ಟಿತ್ತು ಇದೇ ವಿಚಾರ. ಈಗ ಸದ್ಯಕ್ಕೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದ ಒಂದು ಆಡಿಯೋ ಬಾರಿ ವೈರಲ್ ಆಗ್ತಾ ಇದ್ದು ಜಮೀರ್ಗೆ ಸಂಕಷ್ಟವನ್ನ ತಂದೊಡ್ಬಿಟ್ಟಿದೆ. ಒಂದ್ ಕಡೆ ಸಂಪುಟ ರಚನೆ, ಇಲ್ಲಿ ಸೂಕ್ತ ಸ್ಥಾನಮಾನ ಜಮೀರ್ಗೆ ಕೊಡುವಂತರ ಬಗ್ಗೆ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ DCM ರೇಸ್ನಲ್ಲೂ ಕೂಡ 4 ಹುದ್ದೆ ಸೃಷ್ಟಿಯಾದಲ್ಲಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೇಳಿ ಬಂದಂತಹ ಮೊದಲ ಹೆಸರು ಜಮೀರ್. ಆ ನಂತರದಲ್ಲಿ UT ಖಾದರ್ ಸ್ಪೀಕರ್ ಸ್ಥಾನ ಬೇಡ ಅಂತ ಹೇಳಿದ್ರು ಅಂತ. ಆದರೆ ಇಂಥ ಸಂದರ್ಭದಲ್ಲಿ ಜಮೀರ್ ಅವ್ರದ್ದು ಎನ್ನಲಾದಂತಹ ಒಂದು ಆಡಿಯೋ ದಾವಣಗೆರೆ ದಕ್ಷಿಣ ಆ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದ್ದಾರೆ. ಈ ಮೂಲಕ ಈ ಆಡಿಯೋ ಸತ್ಯಾಸತ್ಯತೆಯ ಬಗ್ಗೆ ಕೂಡ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಹೈಕಮಾಂಡ್ಗೆ ಇದು ಎಷ್ಟರ ಮಟ್ಟಿಗೆ ಕೆಂಗಣ್ಣಿಗೆ ಗುರಿ ಆಗ್ತಾರೆ ಜಮೀರ್ ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ಕಾಂಗ್ರೆಸ್ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅದು ಆರೋಪಗಳಾಗಿಯೇ ಇತ್ತು. ಹಾಗಾಗಿ ಎಲ್ಲಿ ಜಮೀರ್ ಅಹಮದ್ ಅವರ ತಲೆದಂಡವಾಗುತ್ತೋ ಎನ್ನುವಂಥ ಸ್ಥಿತಿಗೆ ಅಂದಿನ ದಿನಗಳಲ್ಲೇ ತಂದಿಟ್ಬಿಟ್ಟಿತ್ತು. ಆದರೆ ಈಗೆಲ್ಲವೂ ಕೂಡ ಮರ್ತಂತಾಗಿತ್ತು. ಒಂದು ಕಡೆ ಆ ಒಂದು ಗೆಲುವು ಎಲ್ಲವನ್ನ ಮರೆಸಿತ್ತು. ಅದಾದ ನಂತರದಲ್ಲಿ ಪಂಚರಾಜ್ಯ ಎಲೆಕ್ಷನ್ ಮತ್ತೊಂದು ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಈ ಆಡಿಯೋ ಸಂಕಷ್ಟ ಜಮೀರ್ಗೆ ಎದುರಾಗ್ಬಿಟ್ಟಿದೆ. ಟೆನ್ಷನ್ನಲ್ಲಿದ್ದಾರೆ ಸದ್ಯಕ್ಕೆ ಶಾಸಕ ಜಮೀರ್ ಅಹಮದ್. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಒಂದು ಕಚೇರಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಪಕ್ಷದ ವಿರುದ್ಧ ಷಡ್ಯಂತ್ರವನ್ನು ನಡೆಸಲಾಗಿದೆ ಎನ್ನುವಂತಹ ಒಂದು ಆಡಿಯೋ ಭಾರಿ ವೈರಲ್ ಆಗಿರುವುದು. ಟೆನ್ಷನ್ನಲ್ಲಿದ್ದಾರೆ ಸದ್ಯಕ್ಕೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರು. ಇನ್ನು ಸದ್ಯಕ್ಕೆ ಸಂಪುಟ ರಚನೆ ವೇಳೆ ಒಂದು ಸೂಕ್ತವಾದಂತಹ ಒಂದು ಸ್ಥಾನಮಾನ ಸಿಗುವಂಥ ಈ ಸಂದರ್ಭದಲ್ಲಿ ಜಮೀರ್ ಅವರಿಗೆ ಮತ್ತೊಂದು ರೀತಿಯ ಸಂಕಷ್ಟ ಇಲ್ಲಿ ಎದುರಾಗಿರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ LN ಸ್ವಾಮಿ. ನಾವಿಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಈಗಾಗಲೇ ಈ ಹಿಂದೆನೇ ಈ ರೀತಿಯಾದಂತಹ ಒಂದು ಷಡ್ಯಂತ್ರವನ್ನು ನಡೆಸ್ಬಿಟ್ಟಿದ್ದಾರೆ ಜಮೀರ್ ಅನ್ನುವಂಥ ವಿಚಾರ ಓಡಾಡ್ತಾ ಇತ್ತು. ಆದರೆ ಯಾವಾಗ ಒಂದು ಕಡೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು, ಆ ನಂತರದಲ್ಲಿ ಸೈಲೆಂಟ್ ಆಯಿತು. ಜೊತೆಗೆ ಅಲ್ಪಸಂಖ್ಯಾತರ ಆ ಒಂದು ಕೋಪವನ್ನ ಶಮನ ಮಾಡುವಂಥ ಕೆಲಸದಲ್ಲಿ ಕಾಂಗ್ರೆಸ್ ಕೂಡ ನಿರಂತರವಾಗಿ ಏನಾದರೂ ಒಂದು ಉಪಾಯಗಳನ್ನ ಮಾಡ್ಕೊಳ್ತಾನೆ ಬರ್ತಾ ಇತ್ತು. ಆದರೆ ಎಲ್ಲವೂ ತಣ್ಣಗಾಗಿದಂತಹ ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸಚಿವ ಸಂಪುಟದಲ್ಲಿ ಜಮೀರ್ ಅವ್ರಿಗೂ ಒಂದು ಉತ್ತಮ ಸ್ಥಾನಮಾನ ನೀಡುವಂತಹ ಈ ಸಂದರ್ಭದಲ್ಲಿ ಈ ಆಡಿಯೋ ಎಷ್ಟರ ಮಟ್ಟಿಗೆ ಜಮೀರ್ಗೆ ಸಂಕಷ್ಟವನ್ನ ತಂದೊಡ್ಡಲಿದೆ? ಅಮೃತ, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಕೆಲ ನಾಯಕರ ಮೇಲೆ ಸಾಕಷ್ಟು ಆರೋಪ, ಅಂದರೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಅಂದರೆ ಅಲ್ಲಿ ಚುನಾವಣೆ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸೋಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಬಂದಿದ್ದು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವ ಜಮೀರ್ ಅಹಮದ್ ಪ್ರಚಾರದಿಂದ ಹಿಂದುಳಿದಿದ್ದಾರೆ ಹಾಗೂ ಅಲ್ಲಿನ ಮುಸ್ಲಿಂ ಮತಗಳನ್ನು ಒಡೆಯೋದಕ್ಕೆ ಎಲ್ಲ ರೀತಿಯ ಸ್ಟ್ರಾಟಜಿ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ ಎನ್ನುವುದು ಸಾಕಷ್ಟು ಆರೋಪಗಳು ಆಗಲೇ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಾಕಷ್ಟು 1-2-3 ತಲೆದಂಡಗಳು ಆದವು. ಅಬ್ದುಲ್ ಜಬ್ಬಾರ್ ಸೇರಿದಂತೆ ನಸೀರ್ ಅಹಮದ್ ಅವರ ಒಂದು ತಲೆದಂಡವೂ ಆಯಿತು. ಅಂದರೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮೇಲೂ ಕೂಡ ಶಿಸ್ತು ಕ್ರಮವನ್ನು ಕೈಗೊಂಡಿದ್ರು. ಆದರೆ ಈಗ
ಮಾಜಿ ಸಚಿವ ಜಮೀರ್ ಅವರು ಮಾತನಾಡಿದ್ದಾರೆ ಎನ್ನಲಾಗುತ್ತಿರುವಂತಹ ಆಡಿಯೋ ಒಂದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮತವನ್ನು ಹಾಕಿಸುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡನ ಜೊತೆ ಮಾತನಾಡುವಂಥ ಆಡಿಯೋ ಸಾಕಷ್ಟು ವೈರಲ್ ಆಗಿ ಈಗ ಹೈಕಮಾಂಡ್ ಮಟ್ಟಕ್ಕೂ ಹೋಗಿರುವಂಥದ್ದು. ಅಂದರೆ ಈಗ ಸದ್ಯ ಪರಿಸ್ಥಿತಿಯಲ್ಲಿ ಸಚಿವ ಸಂಪುಟ ಕಸರತ್ತು ನಡೀತಾ ಇದೆ. ಒಂದು ಕಡೆ CM ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು, ಹಂಗಾಮಿ CM ಸಿದ್ದರಾಮಯ್ಯನವರ ಒಂದು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂಥ ಮಾಜಿ ಸಚಿವ ಜಮೀರ್ ಅಹಮದ್ ಈಗ ಇದೇ ಆಡಿಯೋ ವೈರಲಿಂದ ಸಾಕಷ್ಟು ಒಂದು ರೀತಿ ಹಿನ್ನಡೆ ಆಗುತ್ತಾ ಎನ್ನುವುದು ಚರ್ಚೆ ಆಗ್ತಾ ಇರೋಂಥದ್ದು. ಅಂದರೆ ಒಂದು ಕಡೆ ನೂತನ CM ಆಗಿ ಪದಗ್ರಹಣ ತೆಗೆದುಕೊಳ್ತಾ ಇರುವಂಥ DK ಶಿವಕುಮಾರ್ ಅವರ ಒಂದು ಲಿಸ್ಟಲ್ಲಿ ಜಮೀರ್ ಅಹಮದರ್ಗೆ ಸ್ಥಾನ ಇಲ್ಲ ಅನ್ನೋದು ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು, ಒಂದು ಕಡೆ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಲಿಸ್ಟ್ನಲ್ಲಿ ಜಮೀರ್ಗೆ ಒಳ್ಳೆಯ ಅವಕಾಶ ಕೊಡಬೇಕು, ತನ್ನ ಆಪ್ತರಿಗೆ ಒಳ್ಳೆಯ ಅವಕಾಶ ಕೊಡಬೇಕು ಅನ್ನೋದು ಅವರು ಒಂದು ಲಿಸ್ಟ್ ಮಾಡ್ಕೊಂಡಿದ್ರು. ಈಗ ಪ್ರಮುಖ ಅಸ್ತ್ರವನ್ನು ಕೂಡ ಹೈಕಮಾಂಡ್ಗೆ ಸಿಕ್ಕಿದಂತಾಗಿರೋದು. ಅಂದರೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಆಗಿದೆ ಎನ್ನಲಾದಂಥ ಅಲ್ಲಿನ ಒಂದು ಆರೋಪ ಪ್ರತ್ಯಾರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ವು. ಆಗಲೂ ಕೂಡ ಇಬ್ಬರು ಅಂದರೆ ಅಬ್ದುಲ್ ಜಬ್ಬಾರ್ ಹಾಗೂ ನಸೀರ್ ಅಹಮದ್ ಅವರ ತಲೆದಂಡ ಆಗಿತ್ತು. ಆಗಲೂ ಜಮೀರ್ ಅವರ ಹೆಸರು ಪದೇ ಪದೇ ಕೇಳಿಬಂದಿತ್ತು. ಆದರೆ ಅಲ್ಲಿಗೆ ಅದು ಫುಲ್ ಸ್ಟಾಪ್ ಹಾಕಿ ಬ್ರೇಕ್ ಕೂಡ ಹಾಕಿದ್ರು. ಆದರೆ ಈಗ ನೂತನ ಸಚಿವ ಸಂಪುಟ ರಚನೆಯ ಒಂದು ಕಸರತ್ತು ನಡೀಬೇಕಾದ್ರೆ ಈ ಆಡಿಯೋ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಸದ್ದು ಗದ್ದಲವನ್ನು ಮಾಡ್ತಾ ಇರೋದು. ಈಗಾಗಲೇ ಇದೇ ವಿಚಾರ ಹೈಕಮಾಂಡ್ ಮಟ್ಟಕ್ಕೂ ಹೋಗಿದೆ. ಹೈಕಮಾಂಡ್ ನಾಯಕರು ಮಾಜಿ ಸಚಿವ ಜಮೀರ್ ಅಹಮದ್ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ, ಜೊತೆಗೆ ಜಮೀರ್ ಅಹಮದ್ ಇದಕ್ಕೆ ಯಾವ ರೀತಿ ಒಂದು ಸ್ಪಷ್ಟನೆ ಕೊಡ್ತಾರೆ ಅಂದರೆ ಈಗಾಗಲೇ ಕೊಟ್ಟಿದ್ದಾರೆ. ಇದು ನನ್ನದಲ್ಲ ವಾಯ್ಸು, ಇದು ನಾನು ಮಾತನಾಡಿರೋದಲ್ಲ, ಇದು ಬಳಕೆ ಆಗಿದೆ, ದುರ್ಬಳಕೆ ಆಗಿದೆ, ನನ್ನ ವಿರುದ್ಧ ಷಡ್ಯಂತ್ರ ಎಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆದರೆ ಬಹಿರಂಗವಾಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಜೊತೆಗೆ ಈ ವಿಚಾರವನ್ನು, ಈ ಆಡಿಯೋವನ್ನು ಹೈಕಮಾಂಡ್ ನಾಯಕರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಯಾಕೆಂದರೆ ಆರೋಪಗಳು ಕೇಳಿಬಂತ ಸಂದರ್ಭದಲ್ಲಿ MLCಗಳಾದಂಥ ಅಬ್ದುಲ್ ಜಬ್ಬಾರ್ ಹಾಗೂ ನಸೀರ್ ಅಹಮದ್ ಅವರ ಒಂದು ತಲೆದಂಡ ಆಗಿತ್ತು. ಈಗ ಆಡಿಯೋ ಬಿಡುಗಡೆ ಜಮೀರ್ ಅವರಿಗೆ ಸೇರಿದ್ದ ಎನ್ನಲಾಗ್ತಾ ಇರುವಂಥ ಆಡಿಯೋ ಬಿಡುಗಡೆ ಆಗಿದೆ. ಈ ಆಡಿಯೋ ಬಿಡುಗಡೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಅಮೃತ. ಥ್ಯಾಂಕ್ ಯು ಎಲನ್ ಸ್ವಾಮಿ ತಮ್ಮ ಮಾಹಿತಿಗಾಗಿ.